ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಶಾಸಕರುಗಳು ಸಚಿವರುಗಳು ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಾ ಇದ್ರು. ಬಹುಶಃ ಮೊನ್ನೆ ದೆಹಲಿಯಲ್ಲೇ ನಿಂತು ಸಿಎಂ ಸಿದ್ದರಾಮಯ್ಯನವರು ಹೇಳಿದಂತ ಮಾತಿತ್ತಲ್ಲ, 5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅನ್ನುವಂಥದ್ದು ವಿಚಾರ, ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡಬಹುದು ಅನ್ನುವಂಥ ರೀತಿಯಾದಂಥ ಭಾವನೆಯನ್ನ ಸಹಜವಾಗಿ ಪಕ್ಷದ ನಾಯಕರುಗಳು ಕೂಡ ಮೂಡಿಸಿತ್ತು. ಆದ್ರೆ ಈಗಲೂ ಮತ್ತೊಂದು ಸಮಸ್ಯೆ ಎದುರಾಗಿದೆ. ಅದೇನು ಅಂತ ಅಂದ್ರೆ, ಅದರಲ್ಲೂ ಪ್ರಮುಖವಾಗಿ ಕೆಲ ಹಿರಿಯ ಸಚಿವರುಗಳು ಮೇಲಿನ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಹೋಗಿ ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು ಏನು ಅಂತ ಅಂದ್ರೆ, ಸಿಎಂ ಸಿದ್ದರಾಮಯ್ಯನವರು 5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಹೇಳಿದ ನಂತರದಲ್ಲೂ ಕೂಡ ಅವರ ಹೇಳಿಕೆಗೆ ಯಾರು ಕೂಡ ಬೆಂಬಲ ಸೂಚಿಸುವಂತ ರೀತಿಯಾಗಿ ಹೈಕಮಾಂಡ್ ಕಡೆಯಿಂದ ಉತ್ತರ ಬಂದಿಲ್ಲ, ಅಥವಾ ಹೈಕಮಾಂಡ್ ಕಡೆಯಿಂದ ಹೌದು 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನೋಂಥ ಕ್ಲಾರಿಟಿ ಸಿಕ್ಕಿಲ್ಲ. ಇದು ಕೆಲ ಸಚಿವರುಗಳ ಬೇಸರಕ್ಕೂ ಕಾರಣ ಆಗ್ತಾ ಇದೆ. ಈ ವಿಚಾರವನ್ನ ಮನೆ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಮತ್ತೊಮ್ಮೆ ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನಕ್ಕೂ ಕೂಡ ಸಿದ್ಧ ಆಗ್ತಾ ಇದ್ದಾರೆ. ಇದಕ್ಕಾಗಿ ಅವರು ವೇದಿಕೆಯನ್ನು ಆಯ್ಕೆ ಮಾಡ್ಕೊಂಡಿರುವಂಥದ್ದು ಅಂತಂದ್ರೆ ಅಗೈನ್ ತಮ್ಮ ತವರು ಜಿಲ್ಲೆ ಮೈಸೂರಿನಲ್ಲೇ. ಹಾಗಾದ್ರೆ ಮುಖ್ಯಮಂತ್ರಿಗಳ 5 ವರ್ಷಗಳ ಮುಖ್ಯಮಂತ್ರಿ ನಾನೇ ಅನ್ನುವಂಥ ಹೇಳಿಕೆಯ ನಂತರದಲ್ಲೂ ಕೂಡ ಏನೇನು ಅಸಮಾಧಾನ ಇದೆ, ಅವರ ಆಪ್ತರಲ್ಲೂ ಕೂಡ ಇರುವಂತಹ ಬೇಸರ ಏನು, ಮುಖ್ಯಮಂತ್ರಿಗಳ ಶಕ್ತಿ ಪ್ರದರ್ಶನದ ಹಿಂದಿನ ಸ್ಟ್ರಾಟಜಿ ಏನು, ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಹೌದು, ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ. ಕುರ್ಚಿ ಖಾಲಿ ಇದೆ ಈಗ. ಒನ್ ಆರ್ 2 MLAs ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ. ಸಿಎಂ ಡಿಸಿಎಂ ಇಬ್ರು ಹೆಡ್ ಅಂಡ್ ಟೈಲ್ ಇದ್ದಂಗೆ. ಅದರ ಅರ್ಥ ಡಿ.ಕೆ. ಶಿವಕುಮಾರ್ ಹತ್ರ ಶಾಸಕರ ಬೆಂಬಲ ಇಲ್ಲ ಅಂತಲ್ಲ. ರಾಜ್ಯದಲ್ಲಿ ಶಾಸಕರ ಮಧ್ಯೆ ಎದ್ದಿದ್ದ ನಾಯಕತ್ವ ಬದಲಾವಣೆ ಗೊಂದಲಕ್ಕೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸದಲ್ಲಿ ತೆರೆ ಎಳೆದಿದ್ರು. ಕರ್ನಾಟಕ ಭವನದಲ್ಲಿ ತಾವೇ 5 ವರ್ಷ ಮುಖ್ಯಮಂತ್ರಿಯಾಗಿರ್ತೀನಿ, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತಾನೂ ಘೋಷಿಸಿದ್ರು. ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ, ಈ ಚರ್ಚೆಯೇ ಒಂದು ಮಾಧ್ಯಮ ಸೃಷ್ಟಿ ಎಂದಿದ್ರು. ಆದ್ರೆ ಸಿದ್ದರಾಮಯ್ಯ 5 ವರ್ಷ ಸಿಎಂ ಸ್ಥಾನದಲ್ಲಿರ್ತಾರೆ ಅನ್ನೋದನ್ನ ಹೈಕಮಾಂಡ್ ಇದುವರೆಗೂ ಕ್ಲಾರಿಟಿ ಕೊಟ್ಟಿಲ್ಲ. ಇದು ಸಿದ್ದರಾಮಯ್ಯ ಬೆಂಬಲಿಗರಾದ ಹಿರಿಯ ಸಚಿವರಲ್ಲಿ ಬೇಸರಕ್ಕೂ ಕಾರಣ ಆಗಿದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಗಾಗಿ ಶಾಸಕರು ಮಂತ್ರಿಗಳು ದಿನಕ್ಕೊಂದು ಹೇಳಿಕೆ ನೀಡುತ್ತಿದ್ದಾರೆ. ಆದರೂ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಯಾವುದೇ ಸ್ಪಷ್ಟ ಹೇಳಿಕೆ ಬಂದಿಲ್ಲ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಯಾರೂ ಸಿದ್ದರಾಮಯ್ಯನವರಿಗೆ 5 ವರ್ಷದ ಬೆಂಬಲ ಘೋಷಿಸಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ನಾಯಕತ್ವ ಬದಲಾವಣೆ ಕೂಗು ಎದ್ದಾಗಿನಿಂದಲೂ ಸಿದ್ದರಾಮಯ್ಯ ಬೆಂಬಲಿಗ ಮಂತ್ರಿಗಳಾದ ರಾಜಣ್ಣ, ಮಾದೇವಪ್ಪ, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ನಿರಂತರ ಸಭೆ ಸೇರ್ತಿದ್ದಾರೆ. ಕಳೆದ ವಾರ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ರು. ಸಿದ್ದರಾಮಯ್ಯ 5 ವರ್ಷ ಮುಂದುವರಿತಾರೆ ಅನ್ನೋದಕ್ಕೆ ಹೈಕಮಾಂಡ್ ಯಾಕೆ ಸ್ಪಷ್ಟನೆ ಕೊಡ್ತಾ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಇನ್ನು ಇದೇ ವಾರ ಸುರ್ಜೇವಾಲಾ ಮತ್ತೆ ಬೆಂಗಳೂರಿಗೆ ಬರ್ತಾ ಇದ್ದು ಸಚಿವರೊಂದಿಗೆ 1-to-1 ಸಭೆ ನಡೆಸಲಿದ್ದಾರೆ. ಸುರ್ಜೇವಾಲಾ 1-to-1 ಸಭೆ ನಡೆಸ್ತಾ ಇರೋದಕ್ಕೂ ಹಿರಿಯ ಸಚಿವರು ಅಸಮಾಧಾನ ಹೊರಹಾಕಿದ್ದಾರೆ. ಸಚಿವ ಎಂಬಿ ಪಾಟೀಲ್ ಹೈಕಮಾಂಡ್ ಮೌನದ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಹೈಕಮಾಂಡ್ ಅಗತ್ಯ ಇದ್ರೆ ತೀರ್ಮಾನ ತಿಳಿಸುತ್ತೆ. ಸದ್ಯಕ್ಕೆ ಸಿಎಂಗೆ ಹೆಚ್ಚಿನ ಶಾಸಕರ ಬೆಂಬಲ ಇದೆ, ಆದ್ರೆ ಡಿ.ಕೆ. ಶಿವಕುಮಾರ್ಗೂ ಬೆಂಬಲವಿದೆ ಅಂತ ಹೇಳಿದ್ದಾರೆ. ಅದರ ಅರ್ಥ ಡಿ.ಕೆ. ಶಿವಕುಮಾರ್ ಹತ್ರ ಶಾಸಕರ ಬೆಂಬಲ ಇಲ್ಲ ಅಂತಲ್ಲ. ಆದ್ರೆ ನಮ್ಮ ಕಾಂಗ್ರೆಸ್ ಅವ್ರಿಗೂ ಬೆಂಬಲ ಇದೆ, ಕಾಂಗ್ರೆಸ್ ಶಾಸಕರ ಬೆಂಬಲ ಇದೆ, ಅವ್ರಿಗೂ ಕೂಡ ಬೆಂಬಲ ಇದೆ. ಆದ್ರೆ ನಮ್ಮಲ್ಲಿ ಎಲ್ಲಾನು ಕೂಡ ಇದೆಲ್ಲಾನು ಗಣನೆಗೆ ಬರೋದಲ್ಲ. ಅದು ನಮ್ಮಲ್ಲೇ ಪಕ್ಷ ಇವತ್ತಿನ ಸಹ ಅಂತಿಮವಾಗಿ ನಿರ್ಧಾರ ಮಾಡೋದು ಹೈಕಮಾಂಡ್. ಈ ಬೆಳವಣಿಗೆಗಳ ಮಧ್ಯೆನೇ ತವರು ಜಿಲ್ಲೆಯಲ್ಲಿ ಮತ್ತೆ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಮೈಸೂರು ನಗರದಲ್ಲಿ ಜುಲೈ 19ರಂದು ಸಾಧನಾ ಸಮಾವೇಶ ಆಯೋಜನೆ ಮಾಡಿದ್ದಾರೆ. 2600 ಕೋಟಿ ಮೊತ್ತದ ಕಾಮಗಾರಿಗಳಿಗೆ ಸಿಎಂ ಚಾಲನೆ ನೀಡಲಿದ್ದು, ಆಪ್ತ ಎಚ್.ಸಿ. ಮಾದೇವಪ್ಪಗೆ ಸಮಾವೇಶದ ಹೊಣೆ ನೀಡಲಾಗಿದೆ. ಈಗಾಗಲೇ ಮೈಸೂರು ಜಿಲ್ಲೆ ಶಾಸಕರ ಜೊತೆ ಮೀಟಿಂಗ್ ಮಾಡಿರುವ ಸಿದ್ದರಾಮಯ್ಯ 3 ದಿನ ಮುಂಚಿತವಾಗಿ ಮೈಸೂರಿಗೆ ಬರಲಿದ್ದಾರೆ. ಸಮಾವೇಶಕ್ಕೆ 1 ಲಕ್ಷಕ್ಕೂ ಹೆಚ್ಚು ಜನರನ್ನ ಕರೆತರೋದಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ಸರ್ಕಾರ ಇರೋವರೆಗೂ ಸಮಾವೇಶಗಳು ಮಾಡ್ತಾ ಇರಬೇಕು, ಜನಕ್ಕೆ ನಾವು ಮಾಡಿರ್ತಕ್ಕಂಥ ಸಾಧನೆಗಳನ್ನ ತಿಳಿಸ್ತಾ ಇರಬೇಕು. ನಾವು ಯಾಕೆ ಸಾಧನಾ ಸಮಾವೇಶ ಮಾಡ್ತೀವಿ ಅಂದರೆ, ನಾವು ಸಾಧನೆ ಮಾಡಿದ್ದೀವಿ. ಬಿ ಜೆ ಪಿಯವರು 4 ವರ್ಷ ಇದ್ರಲ್ಲ, ಯಾಕೆ ಸಾಧನಾ ಸಮಾವೇಶ ಮಾಡಲಿಲ್ಲ? ಅವ್ರೇನು ಸಾಧನೆ ಮಾಡಿರಲಿಲ್ಲ. ದೆಹಲಿ ಭೇಟಿ ಬಳಿಕ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಒಟ್ಟಿಗೆ ಕೆಲಸ ಮಾಡೋದಾಗಿ ಘೋಷಿಸಿದ್ದಾರೆ. ಆದರೆ ಶಾಸಕರ ಬೆಂಬಲದ ಗೊಂದಲ, ಹೈಕಮಾಂಡ್ನ ಮೌನ ಮತ್ತು ಸುರ್ಜೇವಾಲಾ ಅವರ ನಿರಂತರ ರಾಜ್ಯ ಭೇಟಿಗಳು
ನಾಯಕತ್ವ ಬದಲಾವಣೆ ಕೂಗಿನ ಬೆಂಕಿಗೆ ತುಪ್ಪ ಸುರಿತಾ ಇವೆ. ಬೆಂಗಳೂರಿನಿಂದ ಹರೀಶ್ ಜೊತೆ ರಾಮ್, TV9 ಮೈಸೂರು.